ಇನ್ನು ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಗೃಹ ಸಚಿವರು ಕೂಡ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿರೋದ್ರ ಬಗ್ಗೆ ಮಾತಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಯಿತು. ಸಿಸಿಟಿವಿ ದೃಶ್ಯ ಆಧರಿಸಿ 9 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎಲ್ಲರನ್ನೂ ಕೂಡ ನಾವು ಅಮಾನತು ಮಾಡಿದ್ದೀವಿ. ಸಂಪೂರ್ಣ ವರದಿ ಬಂದ ಬಳಿಕ ಉಳಿದವರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಏನಾದರೂ ಅವ್ರು ಮಾಡ್ಬೋದು, ಅಷ್ಟೇ ಬಿಟ್ಟರೆ ಬೇರೆ ಮೂರು ಪ್ರೆಸೆನ್ಸ್ ಮಾಡೋಕ್ಕಾಗೋದಿಲ್ಲ. ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಹೈ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ. ಅಂಡರ್ ಟ್ರಯಲ್ಸಿಗೆ ಬೇರೆ ಇಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಬನ್ನಿ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಅವರಿಂದ. ಕಿರಣ್, ಈಗ ಮೊದಲನೇದಾಗಿ ಕಮಿಷನರ್ ಬರೆದಿರುವಂತಹ ಒಂದು ಪತ್ರ 10 ದಿನಗಳ ಹಿಂದೆನೇ ಕಮಿಷನರ್ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಯಾಕೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಹಾಗಾದ್ರೆ ಜೈಲಧಿಕಾರಿಗಳು ಅಂತೇಳಿ? ಬಹುಶಃ ಇಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿನೇ ಕಮಿಷನರ್ ಪತ್ರ ಬರೆದಿದ್ರ ನಾಗನನ್ನ ಶಿಫ್ಟ್ ಮಾಡಿ ಅಂತ ಹೇಳಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಏನಿತ್ತು ಪತ್ರದಲ್ಲಿ ಅಂತ ಹೇಳಿ ದರ್ಶನ್? ರೆಹಮಾನ್ ಜೈಲಿನಲ್ಲಿರುವಂಥ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಪೊಲೀಸರು ಮಾನಿಟರ್ ಮಾಡ್ತಾ ಇದ್ರು. ಅವ್ರಿಗೆ ಜೈಲಲ್ಲಿದ್ದಂಥ ಒಂದಷ್ಟು ಇನ್ಫಾರ್ಮೇಷನ್ನು ಬೆಂಗಳೂರು ಪೊಲೀಸರಿಗೆ ಸಿಕ್ಕಿತ್ತು. ಆತ ಹೇಗಿದ್ದಾನೆ ಆ ಜೈಲಲ್ಲಿ, ಅವನು ಮತ್ತು ಇನ್ನೊಬ್ಬ ರೌಡಿ ಶೀಟರ್ ಆಗಿರುವಂಥ ಕುಳ್ಳಾಸಿನ ಹೇಗೆ ಇವರಿಬ್ಬರು ಜೈಲಲ್ಲಿ ಇತ್ಕೊಂಡೇ ಭಾಳಷ್ಟು ವ್ಯವಹಾರಗಳನ್ನ ಅವರು ಆಪ್ರೇಟ್ ಮಾಡ್ತಾ ಇರುವಂಥದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ಅವರು ಅಲ್ಲಿಂದನೇ ಆಪ್ರೇಟ್ ಮಾಡ್ತಾ ಇರೋದು, ಜೊತೆಗೆ ಧಮಕಿಗಳನ್ನು ಕೂಡ ಆಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಬೆಂಗಳೂರು ಪೊಲೀಸರ ಗಮನಕ್ಕೆ ಬಂದಿತ್ತು. ಯಾಕೆಂದರೆ ಅವರು ಕೂಡ ಜೈಲೊಳಗಡೆ ಇರುವಂಥ ರೌಡಿಗಳ ಬಗ್ಗೆ ಖುದ್ದಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಆತ ಇಲ್ಲಿ ಬೆಂಗಳೂರು ಜೈಲಲ್ಲಿದ್ದರೆ ಈತನ ಮತ್ತೆ ಅಲ್ಲಿ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಜೊತೆಗೆ ಕಂಪ್ಲೀಟ್ ಆ ಒಂದು ಬ್ಯಾರಕ್ನ ಅವ್ನು ಕಂಟ್ರೋಲ್ ತೊಗೊಂಡಿದ್ದಾನೆ. ಆಮೇಲೆ ಜೊತೆಗೆ ದರ್ಶನ್ಗೂ ಕೂಡ ಕೆಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾನೆ ಅನ್ನೋ ಬಹುಶಃ ಅವ್ರಿಗೂ ಕೂಡ ಒಂದಷ್ಟು ಮಾಹಿತಿ ಬಂತು ಅಂತ ಅನ್ಸುತ್ತೆ. ಈ ಸಂಬಂಧಪಟ್ಟಂತೆ 10 ದಿನಗಳ ಹಿಂದೆನೆ, ಏನು ಈ ಒಂದು ಫೋಟೋಗಳು ವೈರಲ್ ಆಗೋ ಮುಂಚೆನೆ ಅವರು ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು 10 ದಿನಗಳ ಹಿಂದೆನೆ ಜೈಲಿನ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೀತಾರೆ. ಈತನನ್ನ ರೌಡಿ ಶೀಟರ್ ನಾಗನನ್ನ ಇಮಿಡಿಯೇಟ್ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋದನ್ನು ಕೂಡ ಅವರು ನಮಿಸ್ತಾರೆ. ಅದೇ ಕಾಪಿನ ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ಕಮಿಷನರ್ ಕೂಡ ಖಚಿತಪಡಿಸಿದ್ರು. ಈಗಾಗಲೇ ಅದನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ, ಅದಕ್ಕೆ ಮನವಿಯನ್ನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಯಾಕೆಂದರೆ ಅಲ್ಲಿ ಆಗ್ತಾ ಇದ್ದಂಥ ಆ್ಯಕ್ಟಿವಿಟೀಸು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕೇಸಿಗೆ ಸಂಬಂಧಪಟ್ಟಂತೆ ವಿಟ್ನೆಸ್ಗಳಿಗೆ ಧಮಕಿ ಹಾಕೋದಿರ್ಬೋದು, ಅವನ ಬಿಸ್ನೆಸ್ಗಳನ್ನು ಕೂಡ, ಯಾಕೆಂತಂದರೆ ಅವನು ಅಲ್ಲೇ ಇದ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಕೆಲವೊಂದು ಜೈಲಲ್ಲಿ ಇದ್ದವರು ಫೋನ್ ಮಾಡಿದರೆ ಖಂಡಿತವಾಗ್ಲೂ ಹೊರಗಡೆ ಇದ್ದವ್ರು ಹೆದರ್ಕೋತಾರೆ. ಯಾಕೆಂದರೆ ಆತನ ಹುಡುಗರು ಕೂಡ ಹೊರಗಡೆ ಇರ್ತಾರೆ. ಹಾಗಾಗಿ ಅವ್ರ ಮೂಲಕ ಧಮಕಿ ಹಾಕ್ಸೋದು, ಫೋನ್ ಯೂಸ್ ಮಾಡ್ತಾ ಇರೋದು, ಒಳಗಡೆಯಿಂದನೇ ಆತ ಫೋನನ್ನು ಬಳಕೆ ಮಾಡ್ತಾ ಇರೋದು ಎಲ್ಲವೂ ಕೂಡ ಅವ್ರಿಗೆ ಮಾಹಿತಿ ಹಿನ್ನೆಲೆಯಲ್ಲಿ ಆತನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿರ್ತಾರೆ. ಇದಲ್ದಲ್ಲೇ ಕೂಡ ಈಗಿರುವಂಥ ಇನ್ಫಾರ್ಮೇಷನ್ ಅವನ್ನ ಶಿಫ್ಟ್ ಮಾಡುವಂಥ ಸಾಧ್ಯತೆ ಒಂದು ಕಡೆ ಇದ್ದರೆ, ಇನ್ನು ದರ್ಶನನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಏಕೆಂದರೆ ಈಗಾಗಲೇ ಆತನ ಮೇಲೆ ಈಗ 2 FIR ಕೂಡ ರಿಜಿಸ್ಟರ್ ಆಗಿದೆ. ಅದರಲ್ಲೂ ಕೂಡ ಬಾಡಿ ವಾರೆಂಟ್ ತೊಗೊಂಡು ಆತನನ್ನು ಎನ್ಕ್ವೈರಿ ಕೂಡ ಪೊಲೀಸರು ಮಾಡಬೇಕಾಗಿದೆ. ಯಾಕೆಂದರೆ ಅವನಿಗೆ ಸಿಗ್ತಾ ಇದ್ದಂಥ ಸೌಲಭ್ಯಗಳು ಅಂದರೆ ಮುಖ್ಯವಾಗಿ ಸಿಗರೇಟ್ ಇರ್ಬೋದು, ಬೇರೆ ಬೇರೆ ಲಿಕ್ಕರ್ ಇರ್ಬೋದು, ಇದೆಲ್ಲವೂ ಕೂಡ ಕೆಲವೊಂದಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಸಿಗ್ತಾ ಇದೆ ಈ ವಿಲ್ಸನ್ ಗಾರ್ಡನ್ ನಾಗನ ಮೂಲಕ. ಹಾಗಾಗಿ ಸಂಬಂಧಪಟ್ಟಂಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ 1 ದಿನನೋ 2 ದಿನಕ್ಕೋ ಬಾಡಿ ವಾರೆಂಟ್ ತೊಗೊಂಡು ಆತನನ್ನು ವಿಚಾರಣೆ ಮಾಡಬೇಕು. ನಂತರ ಏನು ರಿಪೋರ್ಟ್ ಬರುತ್ತೆ ಅದು ಆಧರಿಸಿ ಆತನನ್ನು ಬೇರೆ ಜೈಲಿಗೆ ಇದಕ್ಕೆ ಶಿಫ್ಟ್ ಮಾಡಬೇಕು. ಎಲ್ಲ ರೀತಿಯ ಕ್ರಮಕ್ಕೂ ಕೂಡ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಎನ್ಕ್ವೈರಿ ಆದ ನಂತರ ಉಳಿದಂತೆ ಕ್ರಮವನ್ನು ಕೈಗೊಳ್ತಾರೆ. ಮತ್ತೊಂದು ಪ್ರಕರಣವನ್ನು ಕೂಡ ಈಗಾಗಲೇ ಹೇಳ್ದಂಗೆ CCB ಪೊಲೀಸರು ರೈಡ್ ಮಾಡ್ತಾರೆ ಅನ್ನೋದು ಒಂದು ದಿನ ಮುಂಚೆನೆ, ಹಿಂದಿನ ದಿನ ನೈಟೇ ಅಲ್ಲಿದ್ದಂಥ ಬ್ಯಾರೆಕ್ಗಳಿಂದ ಅಂದರೆ ದರ್ಶನ್ ಸೆಲ್ ಸೇರಿದಂತೆ ಕೆಲವೊಂದು ಸ್ಪೆಷಲ್ ಸೆಲ್ಗಳಿದೆ, ಅಲ್ಲಿಂದ ಒಂದೊಂದು ಸೆಲ್ಲಿಂದ 3-4 ಬಾಕ್ಸ್ಗಳಲ್ಲಿ ಅಂದರೆ ರೊಟ್ಟಿನ ಬಾಕ್ಸ್ಗಳು ಏನಿದೆ ಅದು ಹೊರಗಡೆ ಬರುತ್ತೆ. ಅವು ಜೈಲಾಧಿಕಾರಿಗಳು ಕೇಳಿದರೆ ಕಸ ಇತ್ತು ಅನ್ನೋದು ಹೇಳ್ತಾರೆ. ಆದರೆ ಅಲ್ಲಿ ಒಳಗಡೆ ಇದ್ದಂಥ ಏನು ಮ್ಯಾನ್ಯುವಲ್ನಲ್ಲಿ ಏನಿತ್ತು ಅದು ಎಲ್ಲವೂ ಕೂಡ ನಿಯಮ ಉಲ್ಲಂಘನೆ ಮಾಡಿರುವಂಥ ಕೆಲವೊಂದು ಮೊಬೈಲ್ ಫೋನ್ಸ್ ಇರ್ಬೋದು, ಒಂದು ಬೇರೆ ಕಡೆಯಿಂದ ಬಂದಂಥ ಪಾರ್ಸಲ್ಸ್ಗಳಿರ್ಬೋದು, ಜೊತೆಗೆ ಲಿಕ್ಕರ್ ಬಾಟ್ಲುಗಳಿದ್ದು ಎಲ್ಲವೂ ಕೂಡ ಇತ್ತು. ಅದನ್ನು ಹೊರಗಡೆ ಸಾಗಿಸಿದ್ದಾರೆ ಅಂತ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. DCP
DSP ಫಾತಿಮಾ ಅವರು ಮಾಡ್ತಾ ಇದ್ದಾರೆ. ಆ ರಿಪೋರ್ಟನ್ನು ಕೂಡ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ ಏನು ಬರುತ್ತೆ ಅಂತ. ಉಳಿದಂತೆ ಇವೆಲ್ಲವೂ ಕೂಡ ಅಗತ್ಯ ಕ್ರಮವನ್ನು ಒಂದ್ ಕಡೆ ಬಾಡಿ ವಾರೆಂಟ್ ತಗೊಂಡು ಅವ್ನಿಗೆ ವಿಚಾರಣೆ ಮಾಡೋದು, ಇನ್ನೊಂದು ಕಡೆ ಉಳಿದಂತೆ ಹೇಗೆ ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳಕ್ಕೆ ಈ ವೈರಲ್ ಆಗಿದೆ ಹಿಂಗ್ ಬಂತು ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.